ಪೈಲ್ವಾನ್ ಟೈಮ್ನಿಂದನೇ ನೀವು ಶುರು ಮಾಡಿ ಪೈಲ್ವಾನ್ ಏನು ಪೈರಸ್ ಆಗಿದ್ದ ಸಂದರ್ಭದಲ್ಲಿ ದೊಡ್ಡ ಸದ್ದಾಗಿದ್ದರು. ಆ ಟೈಮಲ್ಲಿ ಒಬ್ಬ ಸಿಕ್ಕಾಕೊಂಡಿದ್ದ ಕೂಡ ಇದ್ದ. ಅದಾದ್ಮೇಲೆ ಮ್ಯಾಕ್ಸ್ ಆಯಿತು, ಈಗ ಮಾರ್ಕ್. ಸೊ ಟೀಮ್ ಕೂಡ ಸ್ಟ್ರಾಂಗ್ ಮಾಡ್ಕೊಂಡಿದ್ದೀರಾ ಹೇಗೆ? ಸಿಕ್ಕಾಪಟ್ಟೆ ಅದೇ ಸರ್, ಅದಕ್ಕೆ ತಕ್ಕಂಗೆ ಕೇಳೋದು. ಈಗ ಪೈರಸಿ ಮಾಸ್ ಲೆವೆಲಲ್ಲಿ ಆದಾಗ 9,000 10,000 ಆದಾಗ ಪರ್ಟಿಕ್ಯುಲರ್ ಆ ವ್ಯಕ್ತಿನ ನೀವು ಯಾರನ್ನೂ ಹಿಡಿಯೋಕ್ಕಾಗಲ್ಲ. ಒಬ್ಬರೋ ಇಬ್ಬರೋ ಒಂದೆರಡು ಲಿಂಕ್ ಆದರೆ ಶೇರ್ ಮಾಡ್ಬೋದು, ಕಟ್ ಮಾಡ್ಬೋದು, ಅದ್ರ ವಿರುದ್ಧ ದೂರು ಕೊಡ್ಬೋದನ್ನು. ಈ ಥರ ಆದಾಗ ಹೇಗೆ ಚಾಲೆಂಜ್ ನಿಮಗೆ? ಅದು ಏನು ಮಾಡ್ತಾರೆ? ದೂರನ್ನ ಹೇಗೆ ಕೊಡುತ್ತೆ? ಯಾವ ಥರ ಮಾಡಿ ತೋರಿಸ್ತೀನಿ. ಹೊಸ ವರ್ಷ ಬಂದಿದೆ. ಐ ಥಿಂಕ್ ನೀವು ಮಾರ್ಕ್ ಸೆಲೆಬ್ರೇಷನ್ ಮಾಡ್ತಿದ್ದೀರಾ ಹೊಸ ವರ್ಷದ. ಎಲ್ಲರೂ ಕೂಡ ಎಲ್ಲರೂ ಕೂಡ ಅದನ್ನು ಸೆಲೆಬ್ರೇಟ್ ಮಾಡ್ತೀರಿ. ಜೊತೆಗೆ ನ್ಯೂ ಇಯರ್ ಹೇಗೆ ಸೆಲೆಬ್ರೇಷನ್ ಇರು ಸರ್? ಈ ಸರಿ ನನ್ನ ನ್ಯೂ ಇಯರ್ಸ್ ತುಂಬಾ ಸಿಂಪಲ್. ನಾನು ಆಕ್ಚುಲಿ ಅಮ್ಮ ಇರೋ ತನಕ ಅಪ್ಪ ಅಮ್ಮ ಒಟ್ಟಿಗೆ ನಾನು ಯಾವೊಂದು ಕಾಲಕ್ಕೆ ಯಾವತ್ತೂ ನಾನು ನ್ಯೂ ಇಯರ್ಸ್ ಎಲ್ಲೂ ಅಲ್ಲಿ ಇಲ್ಲಿ ಹೋಗೋನೇ ಅಲ್ಲ, ಮನೆಯಲ್ಲೇ ಇರೋವು. ಈ ಸತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಲ್ಲಿ ಫಸ್ಟ್ ಟೈಮ್ ನಾನು ಆಕ್ಚುಲಿ ಮೈಸೂರಲ್ಲಿ ಥಿಯೇಟರ್ಗೆ ಹೋಗ್ತಾ ಇದೀವಲ್ಲ, ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ ನಾನು ಅಷ್ಟೇ. ನಾನು ನ್ಯೂ ಇಯರ್ ಎಲ್ಲ ಫ್ಯಾಮಿಲಿ ಮನೆ. ಮೊದಲ ಫ್ಯಾಮಿಲಿ ಬಗ್ಗೆ ಕೆಟ್ಟ ಕಾಮೆಂಟ್ಸ್ ಬಗ್ಗೆ ನೀವು ಹೇಳಿದ್ರಿ 10ರಷ್ಟು ಇವರು ಬೆಳಿತಾಳೆ ಎದುರಿಸ್ತಾಳೆ ಅಂತ. ನೀವು ಹೇಳಿದ ನೆಕ್ಸ್ಟ್ ಡೇ ಅವರು ಪೋಸ್ಟ್ ಮಾಡಿದ್ರು ಬಾಡಿ ಶೇವಿಂಗ್ ಬಗ್ಗೆ. ಅದು ಯಾರು ಏನು ಕೇಳಿಲ್ಲ, ಅವರು ಹೇಳಿದ್ರು ಸೊ ವಾಟ್ ಇಸ್ ದ ಕ್ವೆಶ್ಚನ್? ಸೊ ಅದನ್ನ ನೀವು ಹೇಳಿಕೆ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಡೇ ಅವರು ಅಲ್ಲ, ಈ ಕ್ವೆಶ್ಚನ್ ಏನು ಅಂದ್ರೆ ಮುಂಚೆ ಕೊಡಬೇಕಿತ್ತು ಅಂತನಾ? ಕ್ವೆಶ್ಚನ್ ಅರ್ಥ ಆಗಿಲ್ಲ. ನೀವೊಂದು ಹುಡುಗಿ ಅಲ್ವಮ್ಮ, ನೀವು ಆ ಜಾಗದಲ್ಲಿ ಇದ್ರೆ ಏನ್ ಮಾಡ್ತಾ ಇದ್ರಿ? ನನ್ನ ಮಗಳು ಅದೇ ಮಾಡ್ಯಾರ. ನೆಕ್ಸ್ಟ್ ನ್ಯೂ ಇಯರ್ ಸೆಲೆಬ್ರೇಷನ್ ನೈಟ್ ಪಾರ್ಟಿ ಮಾಡ್ತಿರ್ತಾರೆ, ನಿಮ್ಮ ಫ್ಯಾನ್ಸ್ಗಳು ಇರ್ತಾರೆ, ಎಲ್ಲರೂ ಪಾರ್ಟಿ ಮಾಡಿರ್ತಾರೆ. ಐ ಥಿಂಕ್ ಎವ್ರಿಬಡಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳಂತೂ ಖಂಡಿತ ಹೇಳ್ತೀನಿ. ಬಟ್ ಐ ಗೆಸ್ ಸರ್, ರೆಸ್ಪಾನ್ಸಿಬಿಲಿಟಿ ನಾವೆಲ್ಲ ಹೇಳಿ ಕಲಿಯೋದಲ್ಲ ಸರ್. ಅವ್ರವ್ರ ರೆಸ್ಪಾನ್ಸಿಬಿಲಿಟಿ ತಗೊಬೇಕು. ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗೋದ್ ಬೇಡ, ಬೇರೆಯವರಿಂದ ನಮಗ್ ತೊಂದರೆ ಆಗೋದ್ ಬೇಡ, ನಮ್ಮಿಬ್ಬರಿಂದ ಊರಿಗೆ ತೊಂದರೆ ಆಗೋದ್ ಬೇಡ. ಚೆನ್ನಾಗಿರೋಣ, ನಗ್ತಾ ಇರೋಣ, ಒಳ್ಳೆ ವರ್ಷಕ್ಕೆ ಕಾಲಿಡಿ ಆರಾಮಾಗಿ ಲಗ್ನ. ಏನ್ ಸಿನಿಮಾ ಅಷ್ಟೇ ಬಿಟ್ಟು ಯಾವ ರೆಸಲ್ಯೂಷನ್ ತಗೊಳ್ಳೋದು ವಿ ಆರ್ ಬಿಗಿನಿಂಗ್ ಮಾಡಿ ಮರ್ಯಾದ. ರೆಸಲ್ಯೂಷನ್ ಫಸ್ಟಿಗೆ ಲೈಫಲ್ಲಿ ತಗೋಬೇಕು. ಲೈಫಲ್ಲಿ ಹಿಂಗ್ ಹೋಗ್ತೀನಿ ಹಿಂಗ್ ಆಗ್ತೀನಿ ಅಂತ ಅದು ತಗೊಂಡು ತುಂಬಾ ವರ್ಷ ಆಗುತ್ತೆ. ಸರ್, ಲಾಸ್ಟ್ ಸರ್, ವಿಜಯಲಕ್ಷ್ಮಿ ಇವತ್ತು ಕಮಿಷನರ್ ಆಫೀಸಿಗೆ ಭೇಟಿ ಕೊಟ್ಟು ವಿರುದ್ಧ ನನ್ನ ಲೈಫಲ್ಲಿ ನನ್ನ ಬಗ್ಗೆ ಮಾತಾಡೋಣ, ಪಕ್ಕದ ಮನೆ ಬಗ್ಗೆ ಅಲ್ಲ. ಥ್ಯಾಂಕ್ ಯು ಸರ್.